ಮಠ ಸ್ವಾಮೀಜಿಗಳು ಕೊರೋನಾ ಪಾಸಿಟಿವ್ ಬಂದ್ರೆ ತೊಂದರೆ, ಆದರೆ ಕೋಡಿಮಠ ಸ್ವಾಮೀಜಿಗಳು ಯಾವತ್ತೂ ಕೂಡ ನೆಗೆಟಿವ್ ಭವಿಷ್ಯ ಹೇಳೋದು ಬಿಟ್ರೆ ಪಾಸಿಟಿವ್ ಭವಿಷ್ಯ ಯಾವತ್ತೂ ಹೇಳಿಲ್ಲ. ಯಾವತ್ತು ನೀವು ಯಾರಾದ್ರೂ ಅವ್ನು ತೆಗೆದು ನೋಡ್ರಪ್ಪ, ಕೋಡಿಮಠ ಶ್ರೀಗಳು ಈ ದೇಶಕ್ಕೆ ಒಳ್ಳೇದಾಗತ್ತೆ, ಈ ರಾಜ್ಯಕ್ಕೆ ಒಳ್ಳೇದಾಗತ್ತೆ, ಒಳ್ಳೆ ಮಳೆ ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ, ನಾವು ಚಂದ್ರಲೋಕಕ್ಕೆ ಹೋಗ್ತೀವಿ, ನಾವು ಸೈನ್ಸ್ ಅಲ್ಲಿ ಅದ್ಭುತ ಕೆಲಸ ಮಾಡ್ತೀವಿ, ಇಲ್ಲಿ ತನಕ ನಾನಂತೂ ಕೇಳಿಲ್ಲ. ಇದ್ರೆ ಹಾಕ್ರಪ್ಪ, ಯಾರು ಟ್ರೋಲ್ ಮಾಡಿದಮ್ಮ, ತೊಂದರೆ ಇಲ್ಲ. ಬನ್ನಿ, ಕೊರೋನಾ ಬಗೆಗಿನ ಕೆಲವು ಅನುಮಾನ ಮತ್ತು ಉತ್ತರ ಕೊಟ್ಬಿಡ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವರಿ ಮಾಡ್ಕೋಬೇಡಿ, ಅಲರ್ಟ್ ಆಗಿದೆ. ಭಾರತಕ್ಕೆ ಈ ಬಾರಿ ಕೊರೋನಾದಿಂದ ಅಪಾಯ ಕಾದಿದೆಯಾ ಪ್ರಶ್ನೆ ನೀವು ಕೇಳ್ತಾ ಇದ್ರೆ, ಭಾರತದಲ್ಲಿ ಸದ್ಯ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣದಲ್ಲಿದೆ. ಈಗ ಬರ್ತಾ ಇರುವಂತಹ ಕೇಸ್ಗಳು ಬಹಳ 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 ನಗಣ್ಯ. ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳದಿದ್ದರೆ ಅಪಾಯ ಹೆಚ್ಚಾಗಬಹುದು. ಆದರೆ ಮುನ್ನೆಚ್ಚರಿಕೆ ನಾವು ತಗೋತಾ ಇದೀವಿ, ಕರ್ನಾಟಕ ಸರ್ಕಾರ ಕೂಡ ತಗೋತಾ ಇದೆ. ಭಾರತದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಎಷ್ಟಿದೆ ಇಡೀ ಇಂಡಿಯಾದಲ್ಲಿ? ಕರ್ನಾಟಕದಲ್ಲಿ 38, ಕೇರಳದಲ್ಲಿ 173, ಇಂಡಿಯಾದಲ್ಲಿ ಎಷ್ಟು? ಭಾರತದ ಜನಸಂಖ್ಯೆಯ ದೃಷ್ಟಿಯಿಂದ ತುಂಬಾ 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 ಕಡಿಮೆ ಕೇಸ್. ಕರ್ನಾಟಕದಲ್ಲಿ 1,20,00,000, ಬೆಂಗಳೂರಲ್ಲಿ 1,20,00,000 ಜನ ಇದ್ದಾರೆ. ಕೇಸ್ ಇರೋದು 32%. ಲೆಕ್ಕಕ್ಕೆ ಸಿಗೋದಿಲ್ಲ. ಇನ್ನು ಸಿಂಗಾಪುರ್, ಥೈಲ್ಯಾಂಡ್ ಅಂತ ಸೋಂಕು, ಸಿಂಗಾಪುರ್ ಮತ್ತು ಥೈಲ್ಯಾಂಡ್ನಿಂದ ಸೋಂಕು ಬಂತ ಅಂತ ಪರಿಶೀಲನೆ ಆಗ್ತಾ ಇದೆ. ದೆಹಲಿಯಲ್ಲಿ ಸುಮಾರು 23 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಸದ್ಯ 36ರಿಂದ 38 ಕೊರೋನಾ ಸಕ್ರಿಯ ಕೇಸ್ಗಳಿವೆ. ಈಗ ಹೊಸ ರೂಪಾಂತರ ಅಂದ್ರೆ ಬೇರೆ ಕೋವಿಡ್ ಅಲ್ಲಿ ಬೇರೆ 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 ಬಂದಿತ್ತಲ್ಲ ಹೆಸರುಗಳು. ಹೊಸ ರೂಪಾಂತರ ಭಾರತವನ್ನು ಪ್ರವೇಶ ಮಾಡಿದೆಯಾ ಅನ್ನೋಂಥ ಪ್ರಶ್ನೆಗೆ ಇಲ್ಲಿವರೆಗೆ ಯಾವುದೇ ಹೊಸ ರೂಪಾಂತರ ಕಂಡು ಬಂದಿಲ್ಲ. ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿಲ್ಲ, ಅದರ ಬಗ್ಗೆ ಬಂದಿಲ್ಲ ಅಂತ. ಸರ್ಕಾರ ಇದರ ಬಗ್ಗೆ ತುಂಬಾ ನಿಗಾ ಇಟ್ಟಿದೆ, ನೀವು ವರಿ ಮಾಡ್ಕೋಬೇಡಿ. ಯಾಕಂದ್ರೆ ಫಸ್ಟ್ ಟೈಮ್ ಬಂದಾಗ, ಸೆಕೆಂಡ್ ಟೈಮ್ ಬಂದಾಗ ನಮ್ಗೆ ಗೊತ್ತಾಗಲಿಲ್ಲ ಹೆಂಗೆ ಅಂತ. ಇದು IPL ಮ್ಯಾಚ್ ಆಡ್ದಂಗೆ. ಸ್ಟಾರ್ಟಿಂಗ್ ಅಲ್ಲಿ IPL ಮ್ಯಾಚ್ ಆಡಿದಾಗ ಒನ್ ಡೇ ಟೆಸ್ಟ್ ಮ್ಯಾಚ್ ಆಡ್ತಾ ಒನ್ ಡೇ ಮ್ಯಾಚ್ ಆಡಿದಾಗ, ಟೆಸ್ಟ್ ಮ್ಯಾಚ್ ಆಡಿ ಫಸ್ಟ್ ಒನ್ ಡೇ ಮ್ಯಾಚ್ ಬಂತಲ್ಲ, 50-60 ಓವರ್ ಮ್ಯಾಚು, ಹೆಂಗ್ ಆಡ್ಬೇಕು ಅಂತ ಗೊತ್ತಿರಲಿಲ್ಲ. ಅದೇ ತರ ಡಿಫೆನ್ಸ್ ಮಾಡ್ತಾ ಇದ್ರು. ಗವಾಸ್ಕರು 60 ಓವರ್ ಆಡಿಬಿಟ್ಟು 36 ರನ್ ತಗೊಂಡಿದ್ರು ಒನ್ ಡೇ ಅಲ್ಲಿ. ಪೂರ್ತಿ 60 ಓವರ್ ಆಡಿದ್ದಾರೆ ಆರಂಭದಿಂದ ಕೊನೆ ತನಕ. ಗವಾಸ್ಕರ್ ರನ್ ಎಷ್ಟು? 36. ತಪ್ಪಲ್ಲ, ಯಾಕಂದ್ರೆ ಆಗ ಹಾಗೇನೆ ನಮಗೆ ಕೊರೋನಾ ವಿಚಾರದಲ್ಲಿ ಏನಾಗಿದೆ, ಒಂದ್ಸಲ 2 ಸಲ ಬಂದಾಗ ನಮ್ಗೆ ಏನು ಅದನ್ನ ಹೆಂಗೆ ಟ್ಯಾಕಲ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈಗ ನಾವು ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀವಿ, ಟ್ಯಾಕಲ್ ಮಾಡುತ್ತೆ ಸರ್ಕಾರ ಕೂಡ ಅದಕ್ಕೆ ರೆಡಿ ಆಗಿದೆ. ಜನರಿಗೆ ಸರ್ಕಾರ ಕೊಡ್ತಾ ಇರೋ ಸಲಹೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲು ಏನು ಸಲಹೆ ಕೊಡಬೇಕು ಅನ್ನೋದು ನಾವು 21 ದಿವಸ ಬಂದ್ ಮಾಡಿಬಿಟ್ವಿ, ನಮಗೇನು ಗೊತ್ತಾಗ್ಲಿಲ್ಲ, ಆಗೇನು ಬಂದೇ ಇರಲಿಲ್ಲ ನಿಜವಾಗಿ ಹೇಳಬೇಕು ಅನ್ನೋದು. ದೆಹಲಿಯಲ್ಲಿ ಆಸ್ಪತ್ರೆಗಳನ್ನು ಸಿದ್ಧಪಡಿಸುವಂತೆ ತಿಳಿಸಲಾಗಿದೆ. ಹಾಸಿಗೆಗಳು, ಆಮ್ಲಜನಕ, ಔಷಧಿ, ಲಸಿಕೆ ಪರೀಕ್ಷೆ ಮಾಡಲಾಗ್ತಾ ಇದೆ. ದೇಶದ ದೊಡ್ಡ ರಾಜ್ಯಗಳಾದ ಉತ್ತರ ಪ್ರದೇಶ, ಪಂಜಾಬ್, ಕೇರಳ, ಮುಂಬೈ ಸೇರಿದಂತೆ ಬಹುತೇಕ ಎಲ್ಲಾ ಕಡೆ ಆಸ್ಪತ್ರೆಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಶಾಲೆಗಳು ಮತ್ತು ಕಚೇರಿಗಳು ಮತ್ತೆ ಮುಚ್ಚತ್ತಾ? ಮಕ್ಕಳಿರೋರು ಅದನ್ನ ತಾನೇ ಕೇಳೋದು. ನೋ ವೇ, ಶಾಲೆ ಕಾಲೇಜಿಗೆ ರಜೆ ಇಲ್ಲ ಇಲ್ಲ ಇಲ್ಲ, ನೋ ವೇ, ಇಲ್ಲ, ಶಾಲೆ ಬಂದಿಲ್ಲ, ಶಾಲೆ ಮುಚ್ಚೋದಿಲ್ಲ, ಕಾಲೇಜ್ ಮುಚ್ಚೋದಿಲ್ಲ. ನೀವು ತೆಗೆದುಕೊಂಡ ಲಸಿಕೆ ಪರಿಣಾಮಕಾರಿಯಾಗಿದೆಯಾ? ಹೌದು, ನೀವು ತೆಗೆದುಕೊಂಡ ಲಸಿಕೆ ಪರಿಣಾಮಕಾರಿಯಾಗಿದೆ. ಎಸ್, ಅದರಲ್ಲಿ ಕೆಲವು ಅಡ್ಡ ಎಲ್ಲವೂ ಇರುತ್ತೆ ಸರ್. ಎಲ್ಲ ಯಾವ್ಯಾವ ಕಾಲದಲ್ಲಿ ರಾಜಕೀಯ ಮಾಡೋದು ಬಿಟ್ಟಾಕ್ಬಿಡಿ. ಜ್ವರ ಬಂದ ಅಥವಾ ಆಪರೇಷನ್ ಮಾಡ್ದ, ಒಬ್ಬನಿಗೆ ಲಿವರ್ ಆಪರೇಷನ್ ಇರತ್ತಪ್ಪ, ಲಿವರ್ ಆಪರೇಷನ್ ಮಾಡಿತ್ತು, 100% ಸಕ್ಸಸ್ ಆಗಿದೆಯಾ? ಕರೆಕ್ಟ್ ಟೈಮಲ್ಲಿ ಕರ್ಕೊಂಡು ಹೋಗಿದಾರಪ್ಪ, ಸಕ್ಸಸ್ ಆಗಿದಾರಾ? ಹಾರ್ಟ್ ಅಟ್ಯಾಕ್ ಆಯ್ತಪ್ಪ, ಕ್ಷಣ ಮಾತ್ರದಲ್ಲಿ ಕರ್ಕೊಂಡು ಹೋದ್ರು. ಕೆಲವರು ಬದುಕಿದ್ದಾರೆ, ಕೆಲವರು ಬದುಕಿಲ್ಲ. ಹಾಗೇನೆ ಇದರಲ್ಲೂ ಕೂಡ 100% ಅಂತ ಅಲ್ಲ, ಆದರೆ ಮ್ಯಾಕ್ಸಿಮಮ್ % ಲಸಿಕೆ ಪರಿಣಾಮಕಾರಿಯಾಗಿದೆ. ಬೂಸ್ಟರ್ ಡೋಸ್ ತೆಗೆದುಕೊಂಡವರಲ್ಲಿ ಅಪಾಯ ಕಡಿಮೆ ಇದೆ. ಕೋವಿಡ್ ಲಸಿಕೆ ತೆಗೆದುಕೊಂಡಿದ್ರೆ ಭಯಪಡುವ ಅಗತ್ಯ ಇಲ್ಲ. ನಿಮ್ಮೊಂದು ಪ್ರಶ್ನೆ ಬರ್ಬೋದು, ಹಾಗಿದ್ರೆ ಮಾಸ್ಕ್ ಹಾಕಬೇಕಾ? ನಿಮ್ಮಿಷ್ಟ, ಮಾಸ್ಕ್ ಕಡ್ಡಾಯ ಅಲ್ಲ. ನಾನು ಹೇಳಿದ್ನಲ್ವಾ, ನಿಮ್ಮ ಮಗುವಿಗೆ ಶೀತ ಜ್ವರ ಇದ್ದಾಗ ಟವೆಲ್ ಕೊಡ್ತೀರಾ ಇಲ್ವಾ ಮಗು ಹತ್ರ? ಅಥವಾ ನೀವೊಂದು ಟವೆಲ್ ಇಟ್ಕೋತೀರಾ ಇಲ್ವಾ? ನೀವೊಂದು ಟಿಶ್ಯೂ ಪೇಪರ್ ಇಟ್ಕೋತೀರಾ ಇಲ್ವಾ? ಆರೋಗ್ಯ ಇಲಾಖೆ ನಿಮ್ಮ ಬೆತ್ತ ಹಿಡಿದ ಟಿಶ್ಯೂ ಪೇಪರ್ ಇಟ್ಕೊಂತ ಹೇಳಿಲ್ಲ ತಾನೆ, ನೀವು ಇಟ್ಕೋತಿರ್ತಾನೆ. ನಿಮ್ಮ ಜವಾಬ್ದಾರಿ. ಮಾಸ್ಕ್ ಕಡ್ಡಾಯವಲ್ಲ, ಹಾಕಿದ್ರೆ ನಿಮ್ಗೆ ಯಾರು ಹೊಡೆಯೋದಿಲ್ಲ, ಹಾಕೊಳ್ಳಿಬೇಕು. ಎಲ್ಲಿ ವಿಶೇಷವಾಗಿ
ಜನದಟ್ಟಣೆ ಇರುವೆಡೆ. ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಿ, ಹಾಕೊಳ್ಳಿ. ಮೆಟ್ರೋದಲ್ಲಿ ಹೋಗ್ತಾ ಇದ್ದೀರಿ, ಹಾಕೊಳ್ಳಿ. ಬಸ್ಸಲ್ಲಿ ಹೋಗ್ತಾ ಇದ್ದೀರಿ, ಹಾಕೊಳ್ಳಿ. ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀರಿ, ಹಾಕೊಳ್ಳಿ. ಸಿನಿಮಾ ಟಾಕೀಸ್ಗೆ ಹೋಗ್ತಾ ಇದ್ದೀರಿ, ಹಾಕೊಳ್ಳಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ, ಹಾಕೊಳ್ಳಿ. ಮಸೀದಿ, ಮಂದಿರ, ಚರ್ಚ್ಗೆ ಹೋಗ್ತಾ ಇದ್ದೀರಿ, ಹಾಕೊಳ್ಳಿ. ಯಾವಾಗ ಕೊರೋನಾ ಟೆಸ್ಟ್ ಮಾಡಿಸಬೇಕು? ಪ್ರಶ್ನೆ. ನಿಮಗೆ ಜ್ವರ, ಶೀತ, ಕೆಮ್ಮು, ಗಂಟಲು. ನಿಮಗೆ ಜ್ವರ ಬಂದಿರಬಹುದು, ಸಮ್ಟೈಮ್ಸ್ ಪ್ಯಾರಾಸಿಟಮಾಲ್, ಶೀತ ಬಂದಿರಬಹುದು, ಗಂಟಲು ಎಲ್ಲ ಒಂದ್ ದಿವಸ 2 ದಿವಸ ಸ್ವಲ್ಪ ಏನೋ ಡೌಟ್ ಬರ್ತಾ ಇದೆ, ನಿಮಗೆ ಅನ್ಸತ್ತಲ್ವಾ ನಮಗೇನೋ ಆಗ್ತಾ ಇದೆ. ಜೊತೆಗೆ ಉಸಿರಾಟದ ತೊಂದರೆ ಇದ್ದರೆ RT-PCR ಪರೀಕ್ಷೆ ಮಾಡಿಸ್ಕೊಳ್ಳಿ. ಆಗ ಕೊರೋನಾ ತಗುಲಿದೆ ಇಲ್ಲೋ ನಿಮ್ಗೆ ಗೊತ್ತಾಗುತ್ತೆ. ವಯಸ್ಸಾದವರು ಇದ್ದಾರೆ ಸರ್ ಮನೇಲಿ, ಏನ್ ಮಾಡಬೇಕು? ವೃದ್ಧರು ಮತ್ತು ರೋಗಿಗಳು ಏನ್ ಮಾಡಬೇಕು? ಸಾಧ್ಯವಾದರೆ ಬೂಸ್ಟರ್ ಡೋಸ್ ತೆಗೆದುಕೊಳ್ಳಿ. ನೀವು ತೆಗೆದುಕೊಂಡಿಲ್ಲ ಅಂತಂದ್ರೆ, ನಿಮಗೆ ಬೇಕು ಅಂತಂದ್ರೆ ನಿಮ್ಮನ್ನು ಯಾರು ಫೋರ್ಸ್ ಮಾಡ್ತಾ ಇಲ್ಲ. ಜನಸಂದಣಿ ತಪ್ಪಿಸಿ. ಈಗಂತೂ ಶಾಲೆಯನ್ನು ಶುರುವಾಗಿಲ್ಲ ಸಣ್ಣ ಮಕ್ಕಳಿಗೆ. ಮಾಸ್ಕ್ ಧರಿಸಿ, ಚೆನ್ನಾಗಿರೋ ಮಾಸ್ಕ್. ಸೋಂಕಿನ ಲಕ್ಷಣ ಕಂಡು ಬಂದ್ರೆ RT-PCR ಮಾಡಿಸಿ. ಈಗ ಭಾರತದಲ್ಲಿರೋ ವೈರಸ್ ನಿಂದ ಯಾರಿಗೆ ಅಪಾಯ ಇದೆ? ವೃದ್ಧರು, ಮಧುಮೇಹ ಸಮಸ್ಯೆ ಇರೋರು, ಸ್ವಲ್ಪ ಶುಗರ್ ಇದ್ದವರಿಗೆ, ವಯಸ್ಸಾದವರಿಗೆ, ದೇಹ ದುರ್ಬಲ ಆಗಿರುತ್ತೆ, ಅವ್ರಿಗೆ ಸ್ವಲ್ಪ ಸಮಸ್ಯೆ ಇರಬಹುದು. ಅವ್ರು ಸ್ವಲ್ಪ ಅಲರ್ಟ್ ಆಗಿ. ನಾನು ಮದುವೆಗೆ ಹೋಗಲೇಬೇಕು, ಹೋಗಬೇಡಿ. ಇಲ್ಲ ನಾನು ಪಾರ್ಟಿಗೆ ಹೋಗಲೇಬೇಕು, ಹೋಗಬೇಡಿ. ಇಲ್ಲ ನಾನು ಸಿನಿಮಾಗೆ ಹೋಗಲೇಬೇಕು, ಟಾಕೀಸ್ಗೆ ಹೋಗಬೇಡಿ. ಇಲ್ಲ ಮಾಲ್ಗೆ ಹೋಗಲೇಬೇಕು, ಹೋಗಬೇಡಿ. ಅಷ್ಟೇ, ಸ್ವಲ್ಪ ಐಸೋಲೇಟ್ ಆಗಿ. ಹೃದಯ ಶ್ವಾಸಕೋಶದ ಕಾಯಿಲೆ ಇದ್ದರೆ ತೊಂದರೆ ಇದೆ, ಅವ್ರೇನ್ ಮಾಡಬೇಕು? ಅದೇ ಮದುವೆ ಇತ್ತು ನಮ್ಮ ಬೀಗರ ಮನೆಯದು, ಹೋಗಬೇಡಿ, ಅಂತರ ಕಾಯ್ದುಕೊಳ್ಳಿ. ಸಿನಿಮಾ ನೋಡ್ಲೇಬೇಕು, ಹೋಗಬೇಡಿ 4 ದಿವಸ. ಪಾರ್ಟಿ ಹೋಗಬೇಡಿ, ಅಷ್ಟೇ ಹೇಳೋದು. ಮನೇಲಿ ಆರಾಮಾಗಿರಿ, ಒಂದು ವಾಕಿಂಗ್ ಮಾಡ್ಕೊಳ್ಳಿ. ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೂ ಸಮಸ್ಯೆ ಇದೆ, ಅದನ್ನು ಹೆಚ್ಚಿಸಬೇಕು ಅಂತಂದ್ರೆ ಒಂದು ವಾಕಿಂಗ್ ಮಾಡಬೇಕು. ಮಕ್ಕಳು, ಆರೋಗ್ಯವಂತ ಯುವಕರಿಗೆ ತೊಂದರೆ ಇಲ್ಲ, ಹಾಗಂತ ಮೈ ಬಾರಿಬೇಡಿ, ಎಚ್ಚರಿಕೆ ವಹಿಸಿ, ಅಷ್ಟೇ ಹೇಳ್ತಿರೋದು. ವೀಕ್ಷಕರೇ, ಒಂದು 20 ನಿಮಿಷ, 30, ಒಂದು 45 ನಿಮಿಷ ವಾಕಿಂಗ್ ಮಾಡಿ. ಡೈಲಿ ಇದ್ದವರು ಎಲ್ಲಾದ್ರೂ ಆ ಟೈಮಲ್ಲಿ ಬೇಕಿದ್ರೆ ಮಾಸ್ಕ್ ಹಾಕಿಸ್ಕೊಳ್ಳಿ. ಜನನಿಬಿಡ ಪ್ರದೇಶಗಳಿಗೆ ಹೋಗಬೇಡಿ, ಭಯ ಪಡಲೇಬೇಡಿ. ನಿಮ್ಗೆ ಗೊತ್ತಿದೆ, ಆಲ್ರೆಡಿ ನೀವೇ ಮಾಡ್ಕೋತೀರಿ ಎಲ್ಲವನ್ನು ಕೂಡ. ಆದ್ರೂ ಕೂಡ ನಾವು ಸರ್ಕಾರದ ಪರವಾಗಿ ಮತ್ತು ನಮ್ಮ ಸಮಾಜದ ಪರವಾಗಿ ನಮ್ಮ ಕಡೆ ನಿಮ್ಗೆ ಹೇಳ್ತಾ ಇದೀವಿ. ಕೋಟ ಸ್ವಾಮೀಜಿಗಳು ಕೊರೋನಾ ಪಾಸಿಟಿವ್ ಬಂದ್ರೆ ತೊಂದರೆ, ಆದರೆ ಕೋಡಿಮಠ ಸ್ವಾಮೀಜಿಗಳು ಯಾವತ್ತೂ ಕೂಡ ನೆಗೆಟಿವ್ ಭವಿಷ್ಯ ಹೇಳೋದು ಬಿಟ್ರೆ ಪಾಸಿಟಿವ್ ಭವಿಷ್ಯ ಯಾವತ್ತೂ ಹೇಳಿಲ್ಲ. ಯಾವತ್ತು ನೀವು ಯಾರಾದ್ರೂ ಅವ್ನು ತೆಗೆದು ನೋಡ್ರಪ್ಪ, ಕೋಡಿಮಠ ಶ್ರೀಗಳು ಈ ದೇಶಕ್ಕೆ ಒಳ್ಳೇದಾಗತ್ತೆ, ಈ ರಾಜ್ಯಕ್ಕೆ ಒಳ್ಳೇದಾಗತ್ತೆ, ಒಳ್ಳೆ ಮಳೆ ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ, ನಾವು ಚಂದ್ರಲೋಕಕ್ಕೆ ಹೋಗ್ತೀವಿ, ನಾವು ಸೈನ್ಸ್ ಅಲ್ಲಿ ಅದ್ಭುತ ಕೆಲಸ ಮಾಡ್ತೀವಿ, ಇಲ್ಲಿ ತನಕ ನಾನಂತೂ ಕೇಳಿಲ್ಲ. ಇದ್ರೆ ಹಾಕ್ರಪ್ಪ, ಯಾರು ಟ್ರೋಲ್ ಮಾಡಿದ ಮನೆ, ತೊಂದರೆ ಇಲ್ಲ. ಬನ್ನಿ, ಕೊರೋನಾ ಬಗೆಗಿನ ಕೆಲವು ಅನುಮಾನ ಮತ್ತು ಉತ್ತರ ಕೊಟ್ಬಿಡ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವರಿ ಮಾಡ್ಕೋಬೇಡಿ, ಅಲರ್ಟ್ ಆಗಿದೆ ಭಾರತಕ್ಕೆ.